ಇವತ್ತಿನ ಸ್ಪೆಷಲ್ ಟಾಪಿಕ್ ಆಬ್ಸ್ಟಿನೆನ್ಸ್. ಸಾಕಷ್ಟು ವಿಚಾರಗಳ ಬಗ್ಗೆ ನನ್ನ ಜೊತೆ ಇವತ್ತು ಎಂಬ್ರಿಯಾಲಜಿಸ್ಟ್ ಡಾಕ್ಟರ್ ಹರ್ಷಿತಾ ಅವರು ಇದ್ದಾರೆ. ಆಬ್ಸ್ಟಿನೆನ್ಸ್ ಅಂತ ಹೇಳಿದ್ರೆ ಒಂದು ಗ್ಯಾಪ್ ಫೇಸ್. ಸೆಮೆನ್ ಅನಾಲಿಸಿಸ್ ವೀರ್ಯಾಣು ಪರೀಕ್ಷೆ ಮಾಡಿಸುವಾಗ ಆಬ್ಸ್ಟಿನೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಬೇಸಿಕಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಸ್ಟೋರೇಜ್ ಅಲ್ಲೇ ಇದ್ದು ಕೂಡ ಮೊಟಿಲಿಟಿ ಕಮ್ಮಿ ಆಗಿರ್ಬೋದು. ಬೆನಿಫಿಟ್ಸ್ ಏನಿದೆ? ಸೊ ಅದನ್ನ ಮಾಡಬೇಕು ಅನ್ನೋದೇ ಆದ್ರೆ ಅದರ ಮೇಜರ್ ಬೆನಿಫಿಟ್ಸ್ ಏನಿದೆ? ಫರ್ಟಿಲಿಟಿ ಡ್ಯೂರೇಷನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಹೈ ಮೊಟೈಲ್ ಸ್ಪರ್ಮ್ಸ್ ಇರೋ ಚಾನ್ಸಸ್ ಇರುತ್ತೆ. ತುಂಬಾ ಪೂಲ್ ಆಗಿ ಇದ್ದಾಗ ಸ್ಯಾಂಪಲ್ ಅಲ್ಲಿ ROS ಜನರೇಷನ್ ಜಾಸ್ತಿ ಆಗುತ್ತೆ. ಸೊ ಈಗ ಆಬ್ಸ್ಟಿನೆನ್ಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೊ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗಬಹುದು ಅವರಿಗೆ? ಸೈಡ್ ಎಫೆಕ್ಟ್ಸ್ ಅಂತ ಏನು ಬರೋದಿಲ್ಲ ಇದರಲ್ಲಿ. ನಿಮ್ದು ಹಾರ್ಮೋನ್ ಬ್ಯಾಲೆನ್ಸು ಚೆನ್ನಾಗಿರುತ್ತೆ, ಮೈಂಡ್ ಸೆಟ್ ಕೂಡ ಚೆನ್ನಾಗಿರುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಐಕ್ಯ ಮಿತ್ರ ವೀಕ್ಷಿಸಿ ಮಧ್ಯಾಹ್ನ 12:30ಕ್ಕೆ.